ಸಾಧ್ಯ ಇಲ್ಲ, ಯಾಕೆಂದ್ರೆ ಅದು ತನಿಖಾ ಹಂತದಲ್ಲಿರೋದ್ರಿಂದ SIT ತಂಡ ಅರೆಸ್ಟ್ ಮಾಡಿ ತಂದು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದಾಗ ನೋಡಿರಿ ಅಂತ ಎಲ್ಲರಿಗೂ ಗೊತ್ತಾಗಿದೆ. ಅದು SIT ಅಧಿಕಾರಿಗಳು ನಿಮ್ಮನ್ನು ಕರೆದು ಎನ್ಕ್ವೈರಿ ಮಾಡಿದ್ರೆ ನಿಮ್ಮ ಹತ್ರ ಏನ್ ದಾಖಲೆಗಳನ್ನ ಆಯ್ತಲ್ಲ, ಅದಕ್ಕೆ ಬೇಕಾದ ದಾಖಲೆ ಕೊಟ್ಟಾಯ್ತಲ್ಲ ನಿನ್ನೆ ನಾನು. ಅದು ಈಗ ಕಾರ್ತಿಕ್ ವಿಡಿಯೋ ಹಂಚಿದ್ದಾನೆ ಅನ್ನೋದಾದ್ರೆ ಕಾರ್ತಿಕ್ ಮೇಲೆ ಎಲ್ಲಾದ್ರೂ ಒಂದು FIR ಕಂಪ್ಲೇಂಟ್ ಆಗಬೇಕಲ್ಲ, ಕೇವಲ ಪ್ರಜ್ವಲ್ ಮಾತ್ರ. ಕಾರ್ತಿಕ್ ಮೇಲೆ ಎಲ್ಲೂ ಯಾರು FIR ಮಾಡ್ತಿಲ್ಲ, ಅದು ಮಾಡ್ತಾರೆ. ಸರಿ ನೋಡಿ, ಒಂದು ತನಿಖೆಯ ಒಂದು ದಾರಿಯಲ್ಲಿ ಹೋಗೋದು ಬೇಡ, ಹಲವಾರು ದಾರಿಯಲ್ಲಿ ಹೋಗ್ಬೇಕು ಅಂತಂತೇಳಿ ಮೇಲಧಿಕಾರಿಗಳು ಮಾತಾಡ್ಕೊಂಡಿದ್ದಾರೆ. ಅವರಲ್ಲಿ ಯಾವ ಆಯಾಮಗಳಲ್ಲಿ ಯಾರ್ಯಾರನ್ನ ತನಿಖೆ ಒಳಪಡಿಸ್ಬೇಕು ಅನ್ನೋದು ಈಗಾಗಲೇ ತೀರ್ಮಾನ ಆಗಿದೆ. ಹಾಗಾಗಿ ಯಾರ್ಯಾರು ಇದರಲ್ಲಿ ತಪ್ಪಿತಸ್ಥರಿದ್ದಾರೆ ಅಲ್ಲಿ ಯಾರು ಕೂಡ ಈ ಒಂದು ಈ ಕೃತ್ಯದಿಂದ ಬಚಾವಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಎರಡನೇ ಮಾತಿಲ್ಲ. ಅಲ್ಲಿ ಕಾರ್ತಿಕ್ ಆಗಿರ್ಬೋದು, ಅವ್ರ ಅಪ್ಪ ಆಗಿರ್ಬೋದು, ಮೇಲೆ ದೇವರಾಗಿದ್ರು ಕೂಡ ತಪ್ಪೇ ಅದು. ಈಗ ನಾವು ತಪ್ಪೇ ಅದು. ಹಾಗಾಗಿ ತಪ್ಪಿತಸ್ಥ ಯಾರು ಅಂತ ಗೊತ್ತಾಗಿದೆ. ಈಗಾಗಲೇ SIT ತಂಡಕ್ಕೆ ಗೊತ್ತಾಗಿದೆ. ಅಲ್ಲಿ ತಪ್ಪಿತಸ್ಥನ ಕ್ರಮಬದ್ಧವಾಗಿ ಕಾನೂನು. ರವಿಕುಮಾರ್ ಡಚ್ ರೋಸ್ ಕೃಷಿ ಮಾಡಿ ವರ್ಷಕ್ಕೆ 2 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನಿಯಮಾನುಸಾರ ಯಾರ್ಯಾರನ್ನ ಯಾವ ಥರ ಬಂಧಿಸ್ಬೇಕಂತ ಬಂಧಿಸ್ತಾರೆ. ಅಲ್ಲಿ ಅದು ನಾವೇ ಯಾಕೆ ಕೇಳೋಣ ಅಲ್ಲಿ. ಅದು ಅದಕ್ಕೆ HD ರೇವಣ್ಣ ಪ್ರಜ್ವಲ್ ಅವರ ಮಾಜಿ ಕಾರು ಚಾಲಕ ಕಾರ್ತಿಕ್ ಮೇಲೆ ಆರೋಪವನ್ನು ಮಾಡಿದ ಬಳಿಕ ಆ ಬಳಿಕ ಕುಮಾರಸ್ವಾಮಿ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ರು. ಆತ ಮಲೇಷ್ಯಾಗೆ ಹೋಗಿದ್ದಾನೆ ಅಂತೇಳಿ. ಆತ ಸದ್ಯಕ್ಕಿದಾನ ಹೇಗೆ ಅಂತೇಳಿ ಸರ್ ಎಲ್ಲ ಹಿಡಿಯೋಕ್ಕೆ ತಂಡ ರಚನೆ ಆಗಿದೆಯಲ್ವಾ. ಈಗ ಅದು ಈಗ ಎಲ್ಲ ನಾನು ಹೇಳೋದಾಗ್ರೆ SIT ತಂಡ ಹಾಕ್ಬೇಕಾಗಿತ್ತು ಹೇಳಿ. ಸೊ ಹಾಗಾಗಿ ಅತಿ ಶೀಘ್ರದಲ್ಲಿ ವಿತಿನ್ 1 ವೀಕ್ ಒಳಗಡೆ ಎಲ್ಲ ಹೊರಗೆ ಬರ್ತದೆ. ನಿಮ್ಮ ಜೊತೆ ಇನ್ನು ಯಾರಾದ್ರೂ ಸಂತ್ರಸ್ತರು ಯಾರಾದ್ರೂ ಸಂಪರ್ಕದಲ್ಲಿ ಇದ್ದಾರೆ ನಿಮ್ಮ ಜೊತೆ? ದೂರು ಕೊಡ್ತೀವಿ ಅಂತ ಯಾರಾದ್ರೂ ಮುಂದೆ ಬರ್ತಿದ್ದಾರೆ? ಅಲ್ಲ ನೋಡಿ, ಸಂತ್ರಸ್ತೆಯವರು ನನ್ನನ್ನು ಭೇಟಿಯಾಗಿದ್ರೆ ಕೋರ್ಟಿಗೆ ನಾನೇ ಅಪ್ಲಿಕೇಶನ್ ಆಗ್ತಾ ಇದ್ದೆ ಸಂತ್ರಸ್ತರ ಪರವಾಗಿ. ಈಗಾಗಲೇ ಸಂತ್ರಸ್ತೆಯವರು ಹಲವಾರು ಜನ SIT ತಂಡದ ಜೊತೆ ಸಂಪರ್ಕದಲ್ಲಿದ್ದಾರೆ ಅಂತ ಮಾಹಿತಿ ಇದೆ. ಅಲ್ಲಿ ಈಗ ಅವರು ಪ್ರೊಸೀಜರ್ ಮಾಡ್ತಾರೆ. ಅಲ್ಲಿ ಕೋರ್ಟಿಗೆ ಸಂತ್ರಸ್ತೆಯರು ಬಂದು ಅಪಿಯರ್ ಆದರೆ ನಾನು ನನ್ನ ವಕಾಲತ್ತನ್ನು ಪ್ರೊಡ್ಯೂಸ್ ಮಾಡ್ತೀನಿ. ಅಲ್ಲಿ ನನ್ನ ಹತ್ರ ಏನು ಮೆಟೀರಿಯಲ್ಸ್ ಇದೆ ಅದನ್ನು ಕೋರ್ಟಿನ ಪ್ರೊಡ್ಯೂಸ್ ಮಾಡ್ತೀನಿ. ಆಗ ಅದು ಬೈಂಡಿಂಗ್ ಆಗ್ತದೆ. ಅದು ಫಸ್ಟು ಸಂತ್ರಸ್ತೆ ಮಹಿಳೆಯರು ಕೋರ್ಟಿಗೆ ಬರಬೇಕು. ಅವರು ಸರ್ ಈಗ SIT ತನಿಖೆ ನೀವು ಎದುರಿಸಿದ್ದೀರಿ, ಅದು ಕೋರ್ಟಿಗಿರೋ ವಿಚಾರ. ಅದು ಕೋರ್ಟು ನಾವು ವಕೀಲರು ಏನು ಮಾಡ್ಬೇಕು ಅದನ್ನು ಯಾರಿಗೆ ಕೊಡ್ಬೇಕಂತ ನಮಗೆ ವಕೀಲರಿಗೆ ಗೊತ್ತು. ಅದನ್ನು ನಾವು ಅದನ್ನು ಅಲ್ಲಿ